ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 3ನೇ ತರಗತಿಯ ಕಲಿ ಕನ್ನಡ ಪಾಠ 4ರ ಮೆದುಮಾತು ಬಗ್ಗೆ ಈ ತರಗತಿಯಲ್ಲಿ ನಾವು ಕಲಿಯೋಣ. ಮೆದುಮಾತು ಅಂತಂದರೆ ಮೆತ್ತಗೆ ಮಾತನಾಡು ಎಂದರ್ಥ. ವ್ಯಾಪಾರಿಯೊಬ್ಬರು ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಅಂದರೆ ವ್ಯಾಪಾರಿ ಮೀನ್ಸ್ ಮರ್ಚೆಂಟು. ಸಂತೆಗೆ ಸಾಮಾನು, ಸಂತೆ ಅಂದರೆ ಎಲ್ಲ ಥರದ ವಸ್ತುಗಳು, ತರಕಾರಿ ಆಗಿರ್ಬೋದು, ದಿನಸಿ ಸಾಮಾನುಗಳಾಗಿರ್ಬೋದು, ಒಂದು ಕಡೆ ಸಿಗುವಂಥ ಒಂದು ಸ್ಥಳವನ್ನು ನಾವು ಸಂತೆ ಅಂತ ಕರಿತೀವಿ. ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು, ಟೆಂಪೋ ಮೀನ್ಸ್ ವಾಹನ, ತುಂಬಿಕೊಂಡು ಹೊರಟಿದ್ದನು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಮಳೆ ಬಂದು ಏನಾಗಿತ್ತು, ರಸ್ತೆ ಭಾಳ ಕೆಟ್ಟು ಹೋಗಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ಮಳೆ ಬಂದು ಏನಾಗಿತ್ತು, ರೋಡೆಲ್ಲ ಕೆಟ್ಟೋಗಿರೋದ್ರಿಂದ ಒಂದು ಚಕ್ರ ಏನಾಗುತ್ತೆ ವ್ಯಾಪಾರಿದು, ಅದು ಹೂತು ಹೋಯಿತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ಏನು ಮಾಡ್ತಾನೆ ಅವನು, ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದ್ಬಿಟ್ಟು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ದೂರದಲ್ಲಿ ಏನು ಮಾಡ್ತಾನೆ, ಒಬ್ಬ ಹುಡುಗ ಮೀನ್ಸ್ ಬಾಯ್ ಹೋಗ್ತಾ ಇದ್ದ. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಎಂದು ಕಡೆ ಎಂದನು. ಅಂದರೆ ಜೋರಾಗಿ ಏನು ಮಾಡ್ತಾನೆ ವ್ಯಾಪಾರಿ, ಗಟ್ಟಿಯಾಗಿ ಅಂದರೆ ಜೋರಾಗಿ, ಲೋ ಬಾರೋ ಈ ಕಡೆ ಅಂತ ಎಂದನು. ಅವನು ಏನು ಮಾಡ್ತಾನೆ, ಲೋ ಬಾರೋ ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ರಿ ಮಕ್ಕಳೇ. ಯಾರಪ್ಪ ನನ್ನನ್ನು ಈ ಥರ ಕರೆಯೋದು ಅಂತ ನೋಡ್ತಾನೆ ಆ ಹುಡುಗ. ನನ್ನನ್ನು ಯಾರು ಈ ಥರ ಕರೆದ್ರಲ್ಲ ಎಂದುಕೊಂಡು ಯುವಕ ತಿರುಗಿ ನೋಡಿದ. ಆ ಹುಡುಗ ಏನು ಮಾಡ್ತಾನೆ, ತಿರುಗಿ ನೋಡ್ತಾನೆ. ವ್ಯಾಪಾರಿ ದರ್ಪದಿಂದ ಏನೋ ಹಾಗೆ ನೋಡ್ತೀಯಾ ಅಂತ ವ್ಯಾಪಾರಿ ಏನು ಮಾಡ್ತಾನೆ, ಆ ಹುಡುಗನನ್ನು ದರ್ಪ ಮೀನ್ಸ್ ಜೋರಾಗಿ, ಅಹಂಕಾರದಿಂದ ಏನೋ ಹಾಗೆ ನೋಡ್ತೀಯ ಅಂತ ಆ ಹುಡುಗನಂತಾನೆ. ಚಕ್ರ ಹೂತು ಹೋಗಿದೆಯೇ ಕಾಣಿಸೋದಿಲ್ವೇ, ಅಂದರೆ ಚಕ್ರ ಹೂತು ಹೋಗಿದೆ ನಿನಗೆ ಕಾಣಿಸ್ತಿಲ್ಲೇನಂತ ವ್ಯಾಪಾರಿ ಆ ಹುಡುಗನ ಹೇಳ್ತಾನೆ. ಬಾ ಸ್ವಲ್ಪ ಚಕ್ರ ಎತ್ತು, ಅಂದರೆ ಆ ಹುಡುಗನ ಹೇಳ್ತಾನೆ ವ್ಯಾಪಾರಿ, ಬಾ ಸ್ವಲ್ಪ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡುತ್ತೇನೆ. ಆ ಹುಡುಗನ ಕರೆದ್ಬಿಟ್ಟು ಬಾ ಸ್ವಲ್ಪ ಚಕ್ರ ಎತ್ತು, ಗಾಡಿ ಚಾಲು ಮಾಡುತ್ತೇನೆ ಅಂತ ಹೇಳ್ತಾನೆ ಎನ್ನುತ್ತಾ ಟೆಂಪೋ ಹತ್ತಿದನು. ಆತನ ಮಾತಿನ ದಾಟಿ ಯುವಕನಿಗೆ ಹಿಡಿಸಲಿಲ್ಲ. ಏನಾಗುತ್ತೆ, ಆ ವ್ಯಾಪಾರಿ ಮಾತನಾಡಿದಂಥ ಒಂದು ಮಾತಿನ ದಾಟಿ ಏನಾಗುತ್ತೆ, ಆ ಯುವಕನಿಗೆ ಹಿಡಿಸಲಿಲ್ಲ. ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು. ಅಂತಂದರೆ ಆ ಹುಡುಗ ಏನು ಮಾಡ್ತಾನೆ, ಸಿಟ್ಟಿನಿಂದ ಅವನು ಒಂದು ಮಾತನಾಡಿದಂಥ ಒಂದು ಮಾತಿನಿಂದ ಆ ಹುಡುಗನಿಗೆ ಬೇಜಾರಾಗುತ್ತೆ. ಆವಾಗ ಆ ಹುಡುಗ ಏನು ಮಾಡ್ತಾನೆ, ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎನ್ನುತ್ತಾ ಅವನೇನು ಮಾಡ್ತಾನೆ, ಮುಂದಕ್ಕೆ ಹೋದನು. ಆ ದಾರಿಯಲ್ಲಿ ಬರುತ್ತಿದ್ದಂಥ ರಾಮಪ್ಪ ಮಾಸ್ಟರ್, ಅಂದರೆ ಅದೇ ದಾರಿಯಲ್ಲಿ ಬರ್ತಿದ್ದಂಥ ರಾಮಪ್ಪ ಮಾಸ್ಟರ್ ಅಂದರೆ ಟೀಚರ್, ಇವರಿಬ್ಬರ ಮಾತುಗಳನ್ನು ಆಲಿಸಿ, ಇವರಿಬ್ಬರು ಮಾತಾಡ್ತಿದ್ದಂಥ ವ್ಯಾಪಾರಿ ಮತ್ತು ಆ ಹುಡುಗ ಮಾತಾಡ್ತಿದ್ದಂಥ ಮಾತುಗಳನ್ನು ಗಮನಿಸಿದಂಥ ಆ ವ್ಯಾಪಾರಿ ಮಾಸ್ಟರರು ಆಲಿಸಿ ವ್ಯಾಪಾರಿಗೆ ಹೇಳ್ತಾನೆ. ಮಾಸ್ಟರು ಏನು ಮಾಡ್ತಾರೆ, ವ್ಯಾಪಾರಿಗೆ ಹೇಳಿದರು, ನೋಡ್ರಿ ಯಜಮಾನ್ರೇ, ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಿಸಬೇಕು. ಏನು ಹೇಳ್ತಾನೆ ಮಾಸ್ಟರರು ಆ ವ್ಯಾಪಾರಿಗೆ, ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಿಸಬೇಕು. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ಅನಿಸುತ್ತಿದೆಯೇ ನಿಮಗೆ ಅಂತ ಕೇಳ್ತಾನೆ. ಆ ಮಾಸ್ಟರ್ ಏನು ಮಾಡ್ತಾನೆ, ಆ ವ್ಯಾಪಾರಿಗೆ ಹೇಳ್ತಾನೆ, ಆ ಹುಡುಗನನ್ನು ಮಾತನಾಡಿಸಿದ ರೀತಿ ನಿನಗೆ ಸರಿ ಅನ್ನಿಸ್ತಿದೆಯೇ ಅಂತ. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡುತ್ತಾನೆ ಎಂದರು. ಏನಂತಂದರೆ ಈ ಮಾತಿನಲ್ಲಿ ಅಂದರೆ ನಾವು ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಯಾರನ್ನಾದ್ರೂ ಒಂದು ಪ್ರೀತಿಯಿಂದ ಮಾತನಾಡಿಸಿದರೆ ಯಾರಾದರೂ ನಮ್ಮ ಕಡೆ ಬಂದು ನಮಗೆ ಸಹಾಯ ಮಾಡುತ್ತಾರೆ. ನಾವು ಜೋರಾಗಿ ಮಾತನಾಡಿದರೆ ನಮಗೆ ಯಾರೂ ಸಹಾಯ ಮಾಡಲ್ಲ. ಅದನ್ನೇ ಆಗಿ ಒಂದು ಮೆದು ಮಾತಿನಿಂದ ಯಾರಾದರೂ ಕರೆದ್ರೆ ನಮಗೆ ಸಹಾಯ ಮಾಡುತ್ತಾರೆ ಎಂದು ಮಾಸ್ಟರರು ಆ ವ್ಯಾಪಾರಿಗೆ ಹೇಳುತ್ತಾನೆ. ಮಾಸ್ಟರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. ಇವಾಗ ಮಾಸ್ಟರ್ ಹೇಳ್ತಾರಲ್ಲ, ಆ ಟೀಚರ್ ಹೇಳಿದ ಒಂದು ಮಾತಿನಿಂದ ಅವನ ತಪ್ಪಿನ ಅರಿವು ಆ ವ್ಯಾಪಾರಿಗೆ ಆಯಿತು. ಆತ ಯುವಕನಿಗೆ
ತಮ್ಮ ದಯಮಾಡಿ ಕ್ಷಮಿಸು ಅಂತ ಹೇಳ್ತಾನೆ ವ್ಯಾಪಾರಿ ಆ ಹುಡುಗನಿಗೆ, ನನ್ನನ್ನು ಕ್ಷಮಿಸು, ಟೆಂಪೋದಿಂದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ಎಂದು ರಿಕ್ವೆಸ್ಟ್ ಮಾಡ್ಕೊತಾನೆ ವ್ಯಾಪಾರಿ ಆ ಹುಡುಗನ ಎಂದು ಕೇಳಿಕೊಂಡ. ಅಷ್ಟರಲ್ಲಿ ಮಾಸ್ಟರ್ ಅಂತಂದರೆ ಟೀಚರ್, ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ವಾ ಅಂತ ಹೇಳ್ತಾರೆ. ಆ ಟೀಚರ್ ಏನು ಮಾಡ್ತಾನೆ, ಆ ವ್ಯಾಪಾರಿಗೆ ನೀನು ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ವಾ ಅಂತ ಹೇಳ್ತಾರೆ. ಬಾಪ ಗೆಳೆಯ, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಏನು ಮಾಡ್ತಾನೆ, ಆ ಹುಡುಗ ಮತ್ತು ಟೀಚರು ಇಬ್ಬರು ಸೇರಿಬಿಟ್ಟು ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತಾ ಯುವಕನನ್ನು ಕರೆದು ತಾವು ಮುಂದೆ ಬಂದರು. ಅಂದರೆ ಮಾಸ್ಟರು ಮತ್ತು ಆ ಹುಡುಗ ಇಬ್ಬರು ಸೇರಿ ಸಹಾಯ ಮಾಡಲು ವ್ಯಾಪಾರಿಗೆ ಮುಂದೆ ಬಂದರು. ಯುವಕನನ್ನು ಮಾಸ್ಟರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲೆತ್ತಿದರು. ಆ ಯುವಕ ಮತ್ತು ಮಾಸ್ಟರರು ಇಬ್ಬರು ಸೇರಿಕೊಂಡು ವ್ಯಾಪಾರಿಯ ಒಂದು ಟೆಂಪೋದ ಚಕ್ರವನ್ನು ಮೇಲೆತ್ತಿದರು. ಮಾಸ್ಟರರ ಮಾತಿನಲ್ಲಿದ್ದಂಥ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು. ಅಂದರೆ ಆ ಮಾಸ್ಟರ್ ಅಂತಂದರೆ ಆ ಟೀಚರಿನಲ್ಲಿದ್ದಂಥ ಒಂದು ಮಾತಿನಲ್ಲಿದ್ದಂಥ ಆತ್ಮೀಯತೆ ಒಂದು ಪ್ರೀತಿಯ ಒಂದು ಮಾತು ಏನಾಯಿತು, ಎಲ್ಲರ ಮನಸ್ಸನ್ನು ಗೆದ್ದಿತು. ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ, ಅಂದರೆ ವ್ಯಾಪಾರಿ ಏನು ಮಾಡ್ತಾನೆ, ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈ ಕುಲುಕಿದರು. ಅಂತಂದರೆ ಅವರು ಸಹಾಯ ಮಾಡಿರ್ತಾರಲ್ಲ ಮಾಸ್ಟರ್ ಮತ್ತು ಆ ಹುಡುಗ ಏನು ಮಾಡ್ತಾನೆ, ಆ ಸೈಡಿಗೆ ನಿಲ್ಲಿಸ್ಬಿಟ್ಟು ಟೆಂಪೋವನ್ನು ವಾಹನದಿಂದ ಕೆಳಗಿಳಿದು ಅವರಿಬ್ಬರಿಗೆ ಶೇಕ್ ಹ್ಯಾಂಡ್ ಕೊಡ್ತಾನೆ. ಮಾಸ್ಟರರಿಗೆ ಧನ್ಯವಾದ ಹೇಳಿದನು. ಆ ವ್ಯಾಪಾರಿ ಏನು ಮಾಡ್ತಾನೆ, ಮಾಸ್ಟರರಿಗೆ ಆ ಟೀಚರಿಗೆ ಒಂದು ಧನ್ಯವಾದ ಕೃತಜ್ಞತೆಗಳನ್ನು ಹೇಳಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಮಕ್ಕಳೇ, ಇಲ್ಲಿ ಕೊಟ್ಟಿರುವಂಥ ಅಭ್ಯಾಸವನ್ನು ನಾವು ಕಲಿಯೋಣ. ಖಾಲಿ ಬಿಟ್ಟಿರುವಂಥ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು, ರಸ್ತೆ ಕೆಟ್ಟು ಹೋಗಿತ್ತು. ದೂರದಲ್ಲಿ ಒಬ್ಬ ಡ್ಯಾಶ್ ಯುವಕ ಹೋಗುತ್ತಿದ್ದ. ಇವರಿಗೆ ಸ್ವಲ್ಪ ಡ್ಯಾಶ್ ಮಾಡೋಣ, ಸಹಾಯ ಮಾಡೋಣ. ಮಾಸ್ಟರರಿಗೆ ಡ್ಯಾಶ್ ಹೇಳಿದನು, ಧನ್ಯವಾದ ಹೇಳಿದನು. ಕೊಟ್ಟಿರುವಂಥ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಚಕ್ರ ಹೂತು ಹೋಗಿರೋದು ಕಾಣಿಸುವುದಿಲ್ವೇ ಅಂತ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಯಾರು ಹೇಳಿದಂದರೆ ವ್ಯಾಪಾರಿ ಯುವಕನಿಗೆ ಈ ಮಾತನ್ನು ಹೇಳಿದನು. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅಂದರೆ ಯುವಕ ಏನು ಮಾಡ್ತಾನೆ, ವ್ಯಾಪಾರಿಗೆ ಹೇಳಿದನು. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಮಾಸ್ಟರರು ವ್ಯಾಪಾರಿಗೆ ಈ ಮಾತನ್ನು ಹೇಳಿದರು. ನೆಕ್ಸ್ಟ್ ನಾವು ಕೂಡಿಸಿ ಬರೆಯಿಸಿ ಅಂದರೆ ಫಾರ್ ಎಕ್ಸಾಂಪಲ್ ಮಾದರಿ ಅಂತ ಕೊಟ್ಟಿದ್ದಾರೆ. ಖ ಪ್ಲಸ್ ಹ = ಏನಾಗುತ್ತೆ, ಖ ಆಗುತ್ತೆ. ಒಂದನೇದು ಚ ಪ್ಲಸ್ ಹ ಏನಾಗುತ್ತೆ, ಛ ಆಗುತ್ತೆ. ಠ ಪ್ಲಸ್ ಆ = ಏನಾಗುತ್ತೆ, ಠ ಆಗುತ್ತೆ. ಥ ಪ್ಲಸ್ ಆ ಏನಾಗುತ್ತೆ, ಥ ಆಗುತ್ತೆ. ಪ ಪ್ಲಸ್ ಆ ಏನಾಗುತ್ತೆ, ಪ ಆಗುತ್ತೆ. ಮಾದರಿಯಂತೆ ಬರೆಯಿರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಮಾಡುತ್ತೇನೆ ಅಂತಂದರೆ ಮಾಡುತ್ತೇನೆ, ಮಾಡ್ತೇನೆ ಅಂದರೆ ಮಾಡುತ್ತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಮಾಡ್ತೇನೆ ಅನ್ನೋದನ್ನು ಮಾಡುತ್ತೇನೆ. ಆಡು ಭಾಷೆಯಲ್ಲಿ ಯಾವ ಥರ ಮಾತನಾಡುತ್ತಾರೆ ಎಂಬುದನ್ನಾಗಿ ನಾವಿಲ್ಲಿ ಅದನ್ನು ಮಾಡಬೇಕು. ಕರೆಯೋದು ಅಂದರೆ ಕರೆಯುವುದು ಅಂತ ನಾವು ಕರಿತೀವಿ. ನೋಡ್ತಿದೀಯಾ, ನೋಡುವೆಯಾ, ಹೋಗ್ತೇನೆ, ಹೋಗುತ್ತೇನೆ. ಬರ್ತೇನೆ ಅಂತಂದರೆ ಬರುತ್ತೇನೆ ಅನ್ನೋದಕ್ಕೆ ಬರ್ತೇನೆ ಅಂತ ನಾವು ಕರಿತೀವಿ. ಕೊಟ್ಟಿರುವಂಥ ಪದಗಳನ್ನು ಅಂದವಾಗಿ ನಕಲು ಮಾಡಿರಿ ಅಂತಂದರೆ ಏನು ಗೊತ್ತೇ, ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಅದೇ ಥರನೇ ಬರೆಯೋದನ್ನ ನಾವು ಏನು ಮಾಡಬೇಕು, ನಕಲು ಮಾಡಿರಿ, ಕಾಪಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಕೈ ಕುಲುಕು ಅಂತಂದರೆ ನಾವು ಶೇಕ್ ಹ್ಯಾಂಡ್ನ ಕೈ ಕುಲುಕು ಅಂತೀವಿ.
ಧನ್ಯವಾದ ಅಂತಂದರೆ ನಾವು ಯಾರಿಗಾದ್ರೂ ನಮ್ಗೆ ಕೆಲಸ ಮಾಡಿದಾಗ ನಾವು ಅವ್ರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀವಲ್ಲ, ಅದಕ್ಕೆ ನಾವು ಧನ್ಯವಾದ ಅಂತ ಅಂತೀವಿ. ಕ್ಷಮಿಸು ಅಂತಂದರೆ ನಾವು ಯಾರನ್ನ ಅಪಾಲಜಿಸ್ ಕೇಳ್ತೀವಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ಕ್ಷಮಿಸು. ಕ್ಷಮೆ ಕೇಳೋದಕ್ಕೆ ನಾವು ಕ್ಷಮಿಸು. ಅಲ್ಲಿ ಏನು ಕೊಟ್ಟಿರೋ ವರ್ಡನ್ನ ಅದೇ ಥರ ಸೇಮ್ ಸೆಂಟೆನ್ಸ್ ಬರೆಯೋದಕ್ಕೆ ನಾವು ನಕಲು ಮಾಡಿರಿ ಅಂತ ಕರಿತೀವಿ. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು? ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು? ಇಲ್ಲಿ ಏನು ಕೊಟ್ಟಿದ್ದಾರೆ, ಇವಾಗ ನಾವು ಕ್ವಶನ್ ಆನ್ಸರ್ಸ್ ನೋಡೋಣ. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು? ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು? ವ್ಯಾಪಾರಿಯು ಯುವಕನನ್ನು ಲೋ ಬಾರೋ ಈ ಕಡೆಗೆ ಎಂದು ಕೂಗಿದನು. ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು? ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎಂದು ಹೇಳಿದನು. ಮಾಸ್ಟರರ ಮಾತಿನಲ್ಲಿದ್ದಂಥ ಆತ್ಮೀಯತೆ ಏನನ್ನು ಗೆದ್ದಿತು? ಮಾಸ್ಟರರ ಮಾತಿನಲ್ಲಿದ್ದಂಥ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ದಯಮಾಡಿ ಮಕ್ಕಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋಗಳಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.